ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿನಿತ್ಯ ನಡೆಯುವಂತಹ ಮಧ್ಯರಾತ್ರಿಯ ಪ್ರಾರ್ಥನೆ, ಸಂಜೆಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಹಾಗೂ ಬೈಬಲ್ ಸ್ಟಡಿಗೆ ಜಾಯಿನ್ ಆಗಲಿಕ್ಕೆ ಆಸಕ್ತಿ ಇರೋರು ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರನ್ನು ಸಂಪರ್ಕಿಸಿರಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ದೇವರು ಅಗೆ ಮಾಡುವ 7 ವಿಷಯಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ದೇವರಿಗೆ ಇಷ್ಟವಿಲ್ಲದ ಹಗೆ ಮಾಡುವ 7 ವಿಷಯಗಳನ್ನು ನಾವಿವತ್ತು ಕಲಿತುಕೊಳ್ಳುವರಾಗಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ದಿನದಲ್ಲಿ ದೇವರ ವಿಡಿಯೋದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನೋಡುವುದಾದರೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ 7 ವಿಷಯಗಳು, ದೇವರು ಅಗೆ ಮಾಡುವ 7 ವಿಷಯಗಳ ಕುರಿತಾಗಿ ನಾವು ಧ್ಯಾನಿಸುವವರಾಗಿದ್ದೇವೆ. ಮೊದಲನೇದಾಗಿ ನೋಡುವುದಾದರೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಮೊದಲನೇ ವಿಷಯ ಹೆಮ್ಮೆಯ ಕಣ್ಣು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ನಾವು ವಚನವನ್ನು ಓದಿಕೊಳ್ಳೋಣ. 16ನೇ ವಚನದಿಂದ ಓದಿಕೊಳ್ಳೋಣ. ಯೆಹೋವನು ಅಗೆ ಮಾಡುವ ವಸ್ತುಗಳು 6 ಅವೆ, ಹೌದು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತದೆ. ಯಾವುದೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತ ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆ ಪಡುವ ಕಾಲು, ಅಸತ್ಯವನ್ನಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7 ಎಂಬುದಾಗಿ ವಾಕ್ಯ ತಿಳಿಸಲ್ಪಡುವಂಥದ್ದಾಗಿದೆ. ಮೊದಲನೇದಾಗಿ ನೋಡುವುದಾದರೆ ಹೆಮ್ಮೆಯ ಕಣ್ಣು. ಹೆಮ್ಮೆಯ ಕಣ್ಣೆಂದು ನಾವು ನೋಡುವುದಾದರೆ ಅಹಂಕಾರದ ಕಣ್ಣುಗಳನ್ನು ಅಥವಾ ಅಹಂಕಾರದ ಸ್ವಭಾವಗಳನ್ನು ದೇವರು ದ್ವೇಷಿಸುವವರೇ ಆಗಿದ್ದಾರೆ. ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಒಂದು ವಿಷಯವಾಗಿದೆ ಈ ಹೆಮ್ಮೆಯ ಕಣ್ಣು ಎಂಬುದಾಗಿ ನೋಡುವುದಾದರೆ ಗರ್ವ, ನಾನು ಅನ್ನುವಂಥದ್ದು, ಎಲ್ಲವನ್ನ ನಾನೇ ಮಾಡ್ತೇನೆ, ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿಯೇ ನಡೆಯಬೇಕು ಎಂಬ ಸ್ವಭಾವ ಉಳ್ಳಂತಹ ಕಣ್ಣಿನ ವಿಷಯವಾಗಿ ಇಲ್ಲಿ ಮಾತನಾಡುವಂಥದ್ದಾಗಿದೆ. ಸೊಕ್ಕಿನ ಕಣ್ಣು ಎಂಬುದಾಗಿಯೂ ಕೂಡ ನಾವು ಕರೆಯಲ್ಪಡ್ತೇವೆ. ಈ ನಾನು ಎನ್ನುವಂಥದ್ದು, ಈ ಸೊಕ್ಕುಗಳು, ಈ ಅಹಂಕಾರ, ಗರ್ವ, ಈ ಹೆಮ್ಮೆ ಎಲ್ಲ ದೇವರಿಗೆ ಸಂಬಂಧಪಟ್ಟ ಸ್ವಭಾವಗಳಲ್ಲ, ಅದು ಸೈತಾನನಿಗೆ ಸಂಬಂಧಪಟ್ಟ ಸ್ವಭಾವಗಳಾಗಿದೆ. ಇಂದು ಕ್ರೈಸ್ತ ವಿಶ್ವಾಸಿಗಳಾದ ನಾವುಗಳು ನಮ್ಮಲ್ಲಿ ಏನಾದರೂ ಇಂತಹ ಸೊಕ್ಕಿನ ಕಣ್ಣು, ಅಹಂಕಾರದ ಕಣ್ಣು, ಗರ್ವದ ಕಣ್ಣು, ನಾನು ಹೆಮ್ಮೆ, ಎಲ್ಲ ವಿಷಯದಲ್ಲೂ ನನ್ನನ್ನೇ ಹೊಗಳಬೇಕು, ಎಲ್ಲ ವಿಷಯದಲ್ಲೂ ಕೂಡ ನಾನೇ ಶ್ರೇಷ್ಠನು ಎಂಬುದಾಗಿರುವಂತಹ ಸ್ವಭಾವ ಏನಾದರೂ ನಮ್ಮಲ್ಲಿ ಇರುವುದಾದರೆ ನಾವು ಅದನ್ನು ಬದಲಿಸಿಕೊಳ್ಳಬೇಕು. ಯಾಕೆಂದರೆ ಈ ನಾನು ಅನ್ನುವಂಥದ್ದಕ್ಕೆ ಮೂಲ ಪಿತನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಆ ನಾನು ಎಂಬ ಸ್ವಭಾವದಿಂದಲೇ, ಆ ಹೆಮ್ಮೆಯ ಕಣ್ಣಿನಿಂದಲೇ ಅವನು ದೊಬ್ಬಲ್ಪಟ್ಟದ್ದನ್ನು ನಾವು ಕಾಣಲ್ಪಡ್ತೇವೆ. ಅವನ ಕಣ್ಣುಗಳು ದೇವರ ಸಿಂಹಾಸನದ ಮೇಲೆ, ಅವನ ಕಣ್ಣುಗಳು ದೇವರಂತೆ ನಾನು ಆಗಬೇಕು ಎಂಬುದಾಗಿ ಅವನ ಕಣ್ಣುಗಳು ಆ ಸಿಂಹಾಸನದ ಮೇಲೆ ಬಿದ್ದ ಕಾರಣಕ್ಕಾಗಿಯೇ ಅವನ ಸ್ಥಾನದಿಂದ ಅವನು ತಳ್ಳಲ್ಪಟ್ಟನು, ಹಾಗೂ ಅವನು ದಬ್ಬಲ್ಪಡುವುದನ್ನು ಕಾಣಲ್ಪಡ್ತೇವೆ. ಇವತ್ತಿನ ಎಷ್ಟೋ ಜನರ ಪತನಕ್ಕೆ, ಎಷ್ಟೋ ಜನರ ನಾಶನಕ್ಕೆ, ಎಷ್ಟೋ ಜನರು ಜೀವಿತದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರೋದು ಕಾರಣ ಏನಂದ್ರೆ ಹೆಮ್ಮೆಯ ಕಣ್ಣುಗಳು. ಸೈತಾನನಿಗೂ ಕೂಡ, ಸೈತಾನನಾಗುವುದಕ್ಕಿಂತ ಮುಂಚೆ ಅವನು ಲೂಸಿಫೆರನಾಗಿ ಆರಾಧನೆಯ ತಂಡವನ್ನು ನಡೆಸುವಂತ ಆರಾಧನೆಯ ಮುಖ್ಯಸ್ಥನಾಗಿದ್ದನು. ಆದರೆ ಅವನ ಕಣ್ಣಿನಲ್ಲಿ ಹೆಮ್ಮೆ, ಅಹಂಕಾರ ಅನ್ನುವಂಥದ್ದು, ನಾನು ಅನ್ನುವಂಥದ್ದು ಯಾವಾಗ ಅವನ ಕಣ್ಣಿನಲ್ಲಿ ಕಾಣಲ್ಪಡ್ತು, ಅವನ ಕಣ್ಣು ಬೇಡದೇ ಇರುವುದನ್ನು ಆಶಿಸ್ತೋ, ಆವಾಗ ಅವನು ಆ ಸ್ಥಾನದಿಂದ ದೊಬ್ಬಲ್ಪಟ್ಟನು. ಇಂದು ಎಷ್ಟೋ ಜನರ ಸ್ಥಾನಗಳನ್ನು ಕಳ್ಕೊಳ್ಳಿಕ್ಕೆ ಕಾರಣ ಏನಂದರೆ ಹೆಮ್ಮೆಯ ಕಣ್ಣು. ಇದು ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಕಣ್ಣಾಗಿದೆ. ಸಹೋದರ ಸಹೋದರಿಯರೇ, ಈ ಹೆಮ್ಮೆಯ ಕಣ್ಣುಗಳು ನಮ್ಮಲ್ಲಿರುವುದಾದರೆ ನಾವದನ್ನು ತೆಗೆದು ಹಾಕಬೇಕು, ನಾವದನ್ನು ತ್ಯಜಿಸಬೇಕು. ಕರ್ತನ ಸಮ್ಮುಖದಲ್ಲಿ ನಾವದನ್ನು ಬಿಟ್ಟು ಬಿಡಬೇಕು. ಯಾಕೆಂದರೆ ಅಹಂಕಾರಿಗಳನ್ನ ದೇವರು ಎದುರಿಸುವನಾಗಿದ್ದಾನೆ. ನಿಮ್ಮಲ್ಲಿ ಅಹಂಕಾರದ ಸ್ವಭಾವಗಳಿರುವುದಾದರೆ ನೀವು ದೇವರನ್ನ ಎದುರಿಸಬೇಕಾಗ್ತದೆ. ಎರಡನೇದಾಗಿ ನೋಡುವುದಾದರೆ ಸುಳ್ಳಿನ ನಾಲಿಗೆ. ಸುಳ್ಳಿನ ನಾಲಿಗೆ ದೇವರಿಗೆ ಇಷ್ಟ ಇಲ್ಲ.
ಮತ್ತೆ ನಾವು ನೋಡುವುದಾದ್ರೆ ಸುಳ್ಳಿನ ಮೂಲ ಪಿತ ಯಾರಾಗಿದ್ದಾನೆ ಅಂದ್ರೆ ಸೈತಾನನಾಗಿದ್ದಾನೆ. ಇಂದು ನೀವು ಅನೇಕ ವಿಷಯಗಳಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ ಎಂಬುದಾಗಿರುವುದಾದ್ರೆ ನೀವು ಸೈತಾನನ ಹಿಂಬಾಲಕರಾಗಿ ಸೈತಾನನಿಗೆ ನೀವು ಸ್ಥಳವನ್ನ ಕೊಡ್ತಾ ಇದ್ದೀರಾ, ಸೈತಾನನಿಗೆ ನೀವು ಮಕ್ಕಳಾಗ್ತಾ ಇದ್ದೀರಾ. ಸುಳ್ಳಿನ ಪಿತ ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಆ ಸುಳ್ಳನ್ನ ಹೇಳುವವರು ಅವನ ಮಕ್ಕಳಾಗ್ತಾರೆ. ಹಾಗಾಗಿ ಎಷ್ಟೋ ಜನರು ಈ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಳ್ಳನ್ನ ಹೇಳಿ ಅದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇಲ್ಲ, ನನ್ನ ಪರಿಸ್ಥಿತಿ ಹೀಗಿತ್ತು, ನನ್ನ ಜೀವಿತದಲ್ಲಿ ಈ ಕಷ್ಟ ಬಂದಿದ್ದಕ್ಕೆ ನಾನು ಸುಳ್ಳು ಹೇಳಿದೆ, ಇದೆಲ್ಲ ದೇವರು ಅರ್ಥ ಮಾಡಿಕೊಳ್ತಾರೆ ಎಂಬುದಾಗಿ. ಆದ್ರೆ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ದೇವ್ರ ವಾಕ್ಯ ಹೇಳ್ತದೆ, ಸುಳ್ಳಿನ ನಾಲಿಗೆ ಎನ್ನುವಂಥದ್ದು ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು, ದೇವರು ಅಸಹ್ಯ ಪಡುವಂಥದ್ದು, ದೇವರು ಹಾಗೆ ಮಾಡುವಂಥದ್ದು ಎಂಬುದಾಗಿ ನಮಗೆ ಸತ್ಯವೇದ ಹೇಳುವಂಥದ್ದಾಗಿದೆ. ಎಷ್ಟೋ ಸಮಯಗಳಲ್ಲಿ ನಾವು ಸುಳ್ಳುಗಳನ್ನ ಹೇಳ್ತೇವೆ, ಸುಳ್ಳುಗಳನ್ನ ಹೇಳಿ ಇದೇ ನಾಲಿಗೆಯಲ್ಲಿ ದೇವರನ್ನ ಸ್ತುತಿಸ್ತೇವೆ, ದೇವರ ವಾಕ್ಯಗಳನ್ನ ಹೇಳ್ತೇವೆ, ದೇವರನ್ನ ಆರಾಧನೆ ಮಾಡ್ತೇವೆ, ಪ್ರಾರ್ಥನೆಗಳನ್ನ ಮಾಡ್ತೇವೆ. ನಮಗೆ ದೇವರಿಂದ ಉತ್ತರ ಬೇಕು, ಆದರೆ ದೇವರಿಗೆ ಇಷ್ಟಪಡುವ ರೀತಿಯಲ್ಲಿ ನಮ್ಮ ನಾಲಿಗೆಗಳು ಉಂಟಾ, ನಮ್ಮ ಜೀವಿತ ಉಂಟಾ, ನಮ್ಮ ಕಣ್ಣುಗಳು ಉಂಟಾ? ಇಲ್ಲಿ ನೋಡುವುದಾದ್ರೆ ದೇವರು ನಮ್ಮ ಶರೀರದಲ್ಲಿರುವಂಥ ಅಂಗಗಳನ್ನೇ ಗುರುತಿಸಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಶರೀರದಲ್ಲಿರುವಂಥ ಅಂಗಗಳಿಂದಲೇ ನಾವು ಪಾಪಕ್ಕೆ ಒಳಪಡುವವರಾಗಿದ್ದೇವೆ. ನಾವು ನೋಡುವುದಾದ್ರೆ ಸುಳ್ಳಿನ ನಾಲಿಗೆ, ಈ ಸುಳ್ಳಿನ ನಾಲಿಗೆಯಿಂದ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯವಾಗ್ತದ? ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದೇ ಈ ಸುಳ್ಳಿನ ನಾಲಿಗೆ ಆಗಿದೆ. ಸುಳ್ಳಿಗೆ ಮೂಲ ಪಿತನಾಗಿರುವಂಥ ಸೈತಾನನನ್ನು ನಾವು ಜಯಿಸಬೇಕಂದ್ರೆ ನಾವು ಸುಳ್ಳಿನಲ್ಲಿ ನಿಂತುಕೊಂಡು, ನಾವು ಸುಳ್ಳು ಹೇಳ್ತಾ ಇದ್ದುಕೊಂಡು ಹೇಗೆ ನಾವು ಸೈತಾನನಿಂದ ಬಾಣಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳದೆ ಸೈತಾನನನ್ನು ಎದುರಿಸ್ಲಿಕ್ಕಾಗ್ಲಿ, ಸೈತಾನನನ್ನು ಜಯಿಸ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಆಗ ನೀವು ಸೈತಾನನ ಎದುರಿಸಲಿಕ್ಕೆ ಸಾಧ್ಯ. ದೇವರ ಸಮೀಪಕ್ಕೆ ನೀವು ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ನೀವು ಎದುರಿಸಿರಿ. ದೇವರಿಗೆ ಒಳಗಾಗಬೇಕಂದ್ರೆ ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನು ನಾವು ತ್ಯಜಿಸಬೇಕು. ಇಂದು ನಮ್ಮಲ್ಲಿ ಏನಾದರೂ ಸುಳ್ಳಿನ ನಾಲಿಗೆಗಳಿರುವುದಾದ್ರೆ ನಾವು ಅದನ್ನು ತ್ಯಜಿಸುವರಾಗಬೇಕು, ಮಾನಸಾಂತರ ಹೊಂದಬೇಕು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನನೀಯ ಸಫರಿಯರು ದೇವರ ಮುಂದೆ ಸುಳ್ಳನ್ನು ಹೇಳಿ ಪರಿಶುದ್ಧಾತ್ಮನಿಗೆ ವಂಚನೆ ಮಾಡಿದ್ದಕ್ಕೆ ಅವರು ಸಾವನ್ನಪ್ತಾರೆ. ದೇವರ ಮುಂದೆ ಎಷ್ಟೋ ಸಮಯದಲ್ಲಿ ನಾವು ನೆನೆಸಿಕೊಳ್ತೇವೆ, ನನ್ನನ್ನು ಯಾರು ನೋಡ್ತಾ ಇಲ್ಲ. ಸಭೆಯಲ್ಲಿ ನೀವು ಸುಳ್ಳು ಹೇಳ್ಬೋದು, ಮನುಷ್ಯನ ಮುಂದೆ ಸುಳ್ಳು ಹೇಳ್ಬೋದು, ಕುಟುಂಬದ ಮುಂದೆ ಸುಳ್ಳುಗಳನ್ನು ಹೇಳ್ಬೋದು. ಎಷ್ಟೋ ಯವನಸ್ಥರು ಈ ದಿನಗಳಲ್ಲಿ ಬೇಡವಾದ ಪಾಪಗಳನ್ನು ಮಾಡುತ್ತಾ ತಂದೆ ತಾಯಿಗಳನ್ನ ನೀವು ಸುಳ್ಳಿನ ಮೂಲಕ ನಂಬಿಸ್ತಾ ಇರ್ಬೋದು, ಸಭೆಯನ್ನು ನಂಬಿಸ್ತಾ ಇರ್ಬೋದು. ಆದರೆ ಪರಿಶುದ್ಧಾತ್ಮನನ್ನ, ನಿಮ್ಮನ್ನ ವೀಕ್ಷಿಸುವಂಥ, ನಿಮ್ಮ ಬಗ್ಗೆ ತಿಳಿದಿರುವಂಥ ದೇವರಿಗೆ ನೀವೆಂದಿಗೂ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ರೀತಿಯಾಗಿ ಜೀವಿಸ್ತಾ ಇರೋದ್ರಿಂದ ನೀವು ದೇವರ ಸನ್ನಿಧಿಯಿಂದ ದೂರ ಹೋಗೋದು ಮಾತ್ರ ಅಲ್ಲ, ದೇವರು ಯಾವ ವಿಷಯವನ್ನು ದ್ವೇಷ ಮಾಡ್ತಾ ಇದ್ದೀರೋ ಆ ಪಾಪದಲ್ಲಿಯೇ ನೀವು ಜೀವಿಸೋದ್ರಿಂದ ದೇವರ ಆಶೀರ್ವಾದವನ್ನು ಕಳಕೊಳ್ತಾ ಇದ್ದೀರಾ. ಎಷ್ಟೋ ಜನರು ಈ ದಿನಗಳಲ್ಲಿ ಈ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ದೇವರ ಮುಂದೆ ಸುಳ್ಳಿನ ಜೀವಿತ, ಜನರ ಮುಂದೆ ಮಾತ್ರ ಆಕ್ಟಿಂಗ್ ಮಾಡುತ್ತಾ, ಜನರ ಮುಂದೆ ಮಾತ್ರ ನಾನು ಒಳ್ಳೆಯವನು, ನಾನು ಸತ್ಯವಂತನೆಂಬುದಾಗಿ ತೋರ್ಪಡಿಸಿಕೊಳ್ತಾರೆ. ಆದರೆ ದೇವರು ಸಕಲವನ್ನ ವೀಕ್ಷಿಸುವ ಆತನಾಗಿದ್ದಾನೆ. ಆತನಿಗೆ ಸುಳ್ಳಿನ ನಾಲಿಗೆ ಇಷ್ಟ ಇಲ್ಲ. ಅದಕ್ಕೆ ಅನನ್ಯ ಸಫರಿಯರು ಸ್ಥಳದಲ್ಲಿಯೇ ಸಾವನ್ನಪ್ತಾರೆ. ನಾವು ಆ ವಾಕ್ಯವನ್ನು ನೋಡುವುದಾದರೆ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಆ ಸಂಭವವು ಬರೆಯಲ್ಪಟ್ಟಿದೆ. ನೀವು ಓದುವಾಗ ನಿಮಗೆ ತಿಳಿಯಬರುವಂಥದ್ದಾಗಿದೆ. ಮತ್ತೆ ನಾವು 3ನೇದಾಗಿ ನೋಡುವುದಾದರೆ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯ ಯಾವುದಂದ್ರೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಇಲ್ಲಿ ನಾವು ನೋಡುವುದಾದರೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಅಂದರೆ ಬೇರೊಬ್ಬರ ಜೀವಿತವನ್ನು ನೋವುಪಡಿಸುವ ಕೈ, ಬೇರೊಬ್ಬರ ಜೀವಿತವನ್ನು ಮೋಸಗೊಳಿಸುವ ಕೈ, ಬೇರೊಬ್ಬರ ಜೀವಿತದಲ್ಲಿ ಕಣ್ಣೀರು ಹಾಕಿಸುತ್ತಾ ಬೇರೊಬ್ಬರ ಜೀವಿತವನ್ನು ನಾಶಪಡಿಸುವಂತಹ ಕೈ, ಬೇರೊಬ್ಬರ ಜೀವಿತದ ರಕ್ತವನ್ನು ಸುರಿಸುವ ಕೈ ಏನಾಗಿದೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದಾಗಿದೆ. ಇದರಿಂದ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಮಗೆ ಉತ್ತರ ಸಿಗೋದಿಲ್ಲ. ಕೆಲವೊಮ್ಮೆ ನೀವು ನಿಮ್ಮ ಕೈಗಳಿಂದ ಬೇರೊಬ್ಬರ ರಕ್ತವನ್ನು ಸುರಿಸದೇ ಇರಬಹುದು, ಆದರೆ ಅವರ ಜೀವಿತದಲ್ಲಿ
ಪ್ರಾಣ ಹೋಗುವಷ್ಟು ನೋವು, ವೇದನೆ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳನ್ನು ನೀವು ಮಾಡುವಂಥ ಕೈ ನಿಮ್ಮದಾಗಿದ್ರೆ, ಅದೇ ಕೈನಿಂದ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಎಷ್ಟೋ ವಿಶ್ವಾಸಿಗಳು ಈ ದಿನದಲ್ಲಿ ಬಡವರ ಕಡೆಯಿಂದ ಅನೇಕ ವಿಧವಾದಂತಹ ಬಡ್ಡಿಗಳನ್ನು ಕ್ರೈಸ್ತರಾಗಿದ್ದಾರೆ, ಆದರೆ ಅನೇಕರ ರಕ್ತವನ್ನು ಸುರಿಸ್ತಾ ಇದ್ದಾರೆ. ನಿರ್ದೋಷ ರಕ್ತವನ್ನು ಸುರಿಸುವಂಥ ಕೈಗಳಾಗಿ ಎಷ್ಟೋ ವಿಶ್ವಾಸಿಗಳ ಕೈಗಳಾಗಿದೆ. ಪ್ರಾರ್ಥನೆಯನ್ನು ಮಾಡ್ತಾರೆ, ಆದರೆ ಬಡವರಿಂದ ಅನ್ಯಾಯವಾದ ಹಣಗಳನ್ನು ವಸೂಲಿ ಮಾಡ್ತಾರೆ. ಬಡವರಿಂದ ಅನ್ಯಾಯವಾಗಿ ಅವರನ್ನು ಮೋಸಗೊಳಿಸುತ್ತಾ, ವಂಚನೆ ಮಾಡುತ್ತಾ ಎಷ್ಟೋ ಜನರು ಈ ದಿನಗಳಲ್ಲಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದೇವರಿಗೆ ಇಷ್ಟವಿಲ್ಲ. ನಿಮ್ಮ ಕೈಯನ್ನು ಶುದ್ಧಿ ಮಾಡಿಕೊಳ್ಳಿರಿ. ನಿಮ್ಮ ಕೈ ಯಾವಾಗಲೂ ಒಬ್ಬರ ಕಣ್ಣೀರನ್ನು ಒರೆಸುವ ಕೈ ಆಗಿರಬೇಕು. ನಿಮ್ಮ ಕೈ ಯಾವಾಗಲೂ ಪ್ರಾರ್ಥಿಸುವ ಕೈ ಆಗಿರಬೇಕು. ನಿಮ್ಮ ಕೈ ಯಾವಾಗಲೂ ಸಹಾಯ ಮಾಡುವ ಕೈ ಆಗಿರಬೇಕು. ನಿಮ್ಮ ಕೈ ಯಾವಾಗಲೂ ಬೇರೊಬ್ಬರನ್ನ ಸಂತೈಸುವ ಕೈ ಆಗಿರಬೇಕು. ನಿಮ್ಮ ಕೈ ಶುದ್ಧವಾಗಿರಬೇಕು. ಈ ದಿನದಲ್ಲಿ ನಿಮ್ಮ ಕೈ ಹೇಗಿದೆ? ದೇವರ ವಾಕ್ಯವನ್ನು ಹೇಳುವಂತಹ, ಹಿಡಿಯುವಂತಹ, ಅನುಸರಿಸುವ ಕೈ ಆಗಿದೆಯೋ, ಅಥವಾ ಮೋಸ, ವಂಚನೆ, ಅಕ್ರಮ ಕಾರ್ಯಗಳು, ಅನ್ಯಾಯ ಕಾರ್ಯಗಳು? ಇದೇ ಕೈಯಿನಿಂದ ಹೆಂಡತಿಗೆ ಒಡಂಬಡಿಕೆ ಮಾಡಿರ್ತೇವೆ, ಆದರೆ ಹೆಂಡತಿಗೆ ದ್ರೋಹ ಮಾಡುವ ಕೈ ನಿಮ್ಮದಾಗಿದೆಯಾ? ಇದೇ ಕೈಯಿನಿಂದ ಗಂಡನಿಗೆ ನಾವು ಪ್ರಾಮಿಸ್ ಮಾಡಿರ್ತೇವೆ, ಆದರೆ ಆ ಒಡಂಬಡಿಕೆಯನ್ನು ಮುರಿಯುವ ಕೈ ನಮ್ಮದಾಗಿದೆಯಾ? ಅಥವಾ ಒಡಂಬಡಿಕೆಯನ್ನು ಕಾಪಾಡುವ ಕೈಗಳು ನಮ್ಮದಾಗಿದೆಯಾ? ಇಂತಹ ಕೈಗಳನ್ನು, ನಿರ್ದೋಷ ರಕ್ತವನ್ನು, ಅಂದರೆ ಏನು ತಪ್ಪು ಮಾಡಿಲ್ಲದೆ ಇರುವಂಥವರನ್ನ ನೋಯಿಸುವಂಥದ್ದು, ಅವರನ್ನು ಬಾಧಿಸುವಂಥದ್ದು, ಅವರ ರಕ್ತವನ್ನು ಸುರಿಸುವಂಥ ಕೈ ದೇವರಿಗೆ ಇಷ್ಟವಿಲ್ಲ. ಹಾಗಾದರೆ ನಾವು ನೆನೆಸ್ಕೊಳ್ತೇವೆ, ನಾನೇನು ಯಾರಿಗೂ ಸಾಯಿಸಿಲ್ಲ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ನನ್ನದಾಗಿಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ, ನನ್ನ ಕೈ ಅಂಥ ಕೈಯಲ್ಲ ಎಂಬುದಾಗಿ ನೀವು ನೆನೆಸ್ಕೊಳ್ಬೋದು. ಆದರೆ ನೀವು ಬೇರೊಬ್ಬರಿಗೆ ನಿಮ್ಮ ಕೈಯಿಂದ ಚಿಕ್ಕದಾಗಿ ನೋವು ಮಾಡಿದರೂ ಕೂಡ ಆ ಕೈ ದೇವರಿಗೆ ಇಷ್ಟವಿಲ್ಲದೆ ಇರುವ ಕೈ ಆಗಿದೆ. ಸಹೋದರಿಯರೇ, ನಿಮ್ಮ ಕೈ ಈ ದಿನದಲ್ಲಿ ಯಾವ ಕೈ ಆಗಿದೆ? ದೇವರ ಸಮ್ಮುಖದಲ್ಲಿ ನೀವು ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿ. ನಾವು ನೋಡುವುದಾದರೆ, ಮೂರನೇದಾಗಿ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಇದು ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯವಾಗಿದೆ. ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಹೃದಯವು ಎಲ್ಲಕ್ಕಿಂತ ವಂಚಕವಾಗಿರುವಂತ ಹೃದಯದಿಂದ ದುರಾಲೋಚನೆಗಳು ಉಂಟಾಗುವಂತದ್ದಾಗಿದೆ. ಸ್ವಾಮಿಯು ಕೂಡ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಮನುಷ್ಯನನ್ನ ಕೆಡಿಸುವಂಥದ್ದು, ಮನುಷ್ಯನನ್ನ ಹಾಳು ಮಾಡುವಂಥದ್ದು ಹೊರಗಿನ ಕಾರ್ಯಗಳೆಲ್ಲ, ಅವನ ಹೃದಯದಲ್ಲಿರುವಂತ ಕಾರ್ಯಗಳಾಗಿದೆ. ಅವನ ಹೃದಯದಲ್ಲಿರುವಂತ ಬೇಡವಾದ ಮೋಸ, ವಂಚನೆ, ಅನ್ಯಾಯ, ಅಕ್ರಮ, ಸೂಳೆಗಾರಿಕೆ, ವ್ಯಭಿಚಾರತನ, ಹಾಗೆ ಕೆಟ್ಟತನ, ಸುಳ್ಳಿನ ಒಂದು ಸ್ವಭಾವಗಳಾಗಿರ್ಬೋದು, ಇದೆಲ್ಲ ಮನುಷ್ಯನ ಹೃದಯದಿಂದ ಹುಟ್ಟುವಂತಹ ದುರಾಲೋಚನೆ. ಇವುಗಳೇ ಮನುಷ್ಯನನ್ನ ನಾಶಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಇಂತಹ ಹೃದಯ ದೇವರನ್ನ ಮೆಚ್ಚಿಸಲು ಸಾಧ್ಯ ಇಲ್ಲ. ಇಂತಹ ಹೃದಯ ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಇಂತಹ ಹೃದಯ ದೇವರಿಗೆ ಇಷ್ಟವಿಲ್ಲದ, ಅಸಹ್ಯವಾದ ಹಾಗೂ ಹಗೆ ಮಾಡುವಂಥ ಹೃದಯವಾಗಿದೆ. ನಮ್ಮ ಹೃದಯದಲ್ಲಿ ಇಂದು ಏನಿದೆ? ದೇವರ ವಾಕ್ಯದಿಂದ ತುಂಬಲ್ಪಟ್ಟು ದೇವರ ವಾಕ್ಯದಲ್ಲಿ ನಡೆಯುವಂತಹ ಹೃದಯ ನಮ್ಮ ಹೃದಯ ಆಗಿದೆಯಾ? ನಮ್ಮ ಹೃದಯದಲ್ಲಿ ದೇವರ ವಿಷಯಗಳನ್ನು ಬಿಟ್ಟು ಇನ್ನೊಬ್ಬರಿಗೆ ಮೋಸಗೊಳಿಸಿ ದುರಾಲೋಚನೆಯನ್ನ, ಕೇಡನ್ನ ಕಲ್ಪಿಸುವಂತ ಹೃದಯಗಳು ನಮ್ಮದಾಗಿದೆಯಾ? ಇಂದು ಎಷ್ಟೋ ಜನರ ಹೃದಯಗಳು ಅದೇ ರೀತಿಯಾಗಿದೆ. ಪ್ರಾರ್ಥನೆ ಮಾಡ್ತಾರೆ, ಆದರೆ ಇನ್ನೊಬ್ಬರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಾಗ ಅವರ ಹೃದಯದಲ್ಲಿ ಕೇಡನ್ನ ಕಲ್ಪಿಸುವಂತ ಹೃದಯಗಳಿರ್ತದೆ. ಹೊಟ್ಟೆ ಕಿಚ್ಚಿನ ಹೃದಯ, ದ್ವೇಷಿಸುವ ಹೃದಯ, ಕೋಪದ ಹೃದಯ, ಇದೆಲ್ಲ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯವಾಗಿದೆ. ಹೃದಯದಲ್ಲಿ ಯಾವ ದುರಾಲೋಚನೆಗಳಿದೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ದುರಾಲೋಚನೆಗಳು ನಿಮ್ಮ ಹೃದಯದಲ್ಲಿ ಇರುವುದಾದರೆ ಅದನ್ನ ದೇವರ ಸಮ್ಮುಖದಲ್ಲಿ ಒಪ್ಪಿಸಿ, ದೇವರೇ ನನ್ನ ಹೃದಯವನ್ನ ಶುದ್ಧೀಪಡಿಸು. ದಾವೀದನು ಪ್ರಾರ್ಥಿಸ್ತಾನೆ, ಯಾಕೆಂದ್ರೆ ಆತನಿಗೆ ಗೊತ್ತಿತ್ತು ದೇವರಿಗೆ ದುರಾಲೋಚನೆ ಕಲ್ಪಿಸುವಂತ ಹೃದಯ ಅಂದ್ರೆ ಇಷ್ಟವಿಲ್ಲ. ಆದ ಕಾರಣ ಅವನು ಕೇಳ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನೀನು ನಿರ್ಮಿಸು ಎಂಬುದಾಗಿ ಪ್ರಾರ್ಥಿಸುವುದನ್ನು ಕಾಣಲ್ಪಡ್ತೇವೆ. ಹಾಗಾದರೆ ನಾವು ಪ್ರಾರ್ಥಿಸೋಣ, ದೇವರೇ ನಿನಗಿಷ್ಟವಿಲ್ಲದೆ ಇರುವ ದುರಾಲೋಚನೆಯನ್ನು ಕಲ್ಪಿಸುವಂಥ ಹೃದಯವನ್ನು ಶುದ್ಧೀಪಡಿಸು. ಈ ದುರಾಲೋಚನೆ ಉಳ್ಳಂಥ ಹೃದಯ ಶುದ್ಧವಾಗಬೇಕಂದ್ರೆ ದೇವರ ವಾಕ್ಯವೆಂಬ ಈ ಕತ್ತಿಯು ನಮ್ಮ ಹೃದಯದಲ್ಲಿ ಬರುವಾಗ, ದೇವರ ವಾಕ್ಯವೆಂಬ ದೀಪ ನಮ್ಮಲ್ಲಿ ಬರುವಾಗ, ನಮ್ಮ ಹೃದಯದಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಿ ನಮ್ಮನ್ನು ಶುದ್ಧತ್ವದೆಡೆಗೆ ಹಾಗೂ ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಕೀರ್ತನೆಗಳು 119 ನಾವು ಕಾಣಲ್ಪಡ್ತೇವೆ,
ಹೇಳಲ್ಪಡ್ತೇವೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವಾಗ ಮಾತ್ರವೇ ನಮ್ಮ ಹೃದಯ, ನಮ್ಮ ಜೀವಿತ ಶುದ್ಧೀಕರಿಸಲ್ಪಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಸಹೋದರ ಸಹೋದರಿಯರೇ. 4ನೇದಾಗಿ ನೋಡುವುದಾದರೆ, ಕೇಡು ಮಾಡಲು ತ್ವರೆ ಪಡುವ ಕಾಲು. ಕೇಡು ಮಾಡಲು ತ್ವರೆ ಪಡುವ ಕಾಲು ದೇವರಿಗೆ ಇಷ್ಟವಿಲ್ಲದಾಗಿದೆ. ಇನ್ನೊಬ್ಬರಿಗೆ ಕೇಡು ಮಾಡಲು ತ್ವರೆ ಪಡುವ ಕಾಲು ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಕಾಲಾಗಿದೆ. ಇನ್ನೊಬ್ಬರನ್ನ ಕೆಡಿಸುವಂತಹ ಕಾಲು, ಇನ್ನೊಬ್ಬರ ಜೀವಿತವನ್ನು ನಾಶಪಡಿಸಿ ಇನ್ನೊಬ್ಬರನ್ನ ದ್ವೇಷಿಸುವಂತಹ ಕಾಲು ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದಾಗಿದೆ. ಎಷ್ಟೋ ಸಮಯದಲ್ಲಿ ನಾವು ಬೇಡವಾದ ಮಾರ್ಗಗಳನ್ನು ನಾವು ಆರಿಸಿಕೊಳ್ತೇವೆ. ಹೇಗೆ ಅಂದರೆ, ನಮ್ಮ ಕಾಲಿನ ಮೂಲಕವಾಗಿ ದೇವರು ತೋರಿಸಿದ ಮಾರ್ಗದಲ್ಲಿ ನಡೆಯುವುದನ್ನು ಬಿಟ್ಟು ಬೇಡವಾದ ಮಾರ್ಗದಲ್ಲಿ ನಡೆದು ಇನ್ನೊಬ್ಬರನ್ನ ಹಿಂಸಿಸುವಂತಹ, ಇನ್ನೊಬ್ಬರನ್ನ ದ್ವೇಷಿಸುವಂಥ, ಇನ್ನೊಬ್ಬರಿಗೆ ಹೇಗೆ ನಾವು ನಾಶಪಡಿಸಬೇಕೆಂಬ ಹೊಟ್ಟೆ ಕಿಚ್ಚಿನಿಂದ ತುಂಬಲ್ಪಟ್ಟಂಥ ಹೃದಯವುಳ್ಳವರಾಗಿ ಬೇರೆ ಒಂದು ಕೆಡುಕಿನ ಮಾರ್ಗದಲ್ಲಿ, ಆ ಹಿಂಸೆಯ ಮಾರ್ಗದಲ್ಲಿ ನಮ್ಮ ಕಾಲುಗಳು ನಡೆಯುವಂಥದ್ದಾಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸುವನ್ನು ನಂಬಿದಂಥ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೇವೆ? ನನ್ನ ಕಾಲು ದೇವರಿಗೆ ಇಷ್ಟವುಳ್ಳಂಥ ಮಾರ್ಗದಲ್ಲಿ ನಡೀತಾ ಇದೆಯಾ? ನನ್ನ ಕಾಲು ಜಾರಿದಂಥ ಕಾಲುಗಳಾಗಿದೆಯೋ ಅಥವಾ ಸ್ಥಿರಪಡುವಂಥ ಕಾಲುಗಳಾಗಿದೆಯೋ? ಕರ್ತನ ವಾಕ್ಯದಲ್ಲಿ ನಾನು ನಿಂತುಕೊಂಡಿದ್ದೇನೋ ಅಥವಾ ಬೇಡವಾದ ದುಷ್ಟ ಮಾರ್ಗದಲ್ಲಿ ನಡೆದು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುತ್ತಾ ದೇವರ ಮನಸ್ಸನ್ನು ನೋವುಪಡಿಸ್ತಾ ಇದ್ದೇನೋ ಎಂಬುದಾಗಿ ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಉದಾಹರಣೆಯಾಗಿ, ದೇವರು ನಮಗೆ 2 ಮಾರ್ಗವನ್ನು ತೋರಿಸಿರ್ತಾರೆ. 2 ಮಾರ್ಗದಲ್ಲಿ ಒಂದು ಮಾರ್ಗ ಕೆಟ್ಟದಾದ ಮಾರ್ಗ, ಇನ್ನೊಂದು ಒಳ್ಳೆಯ ಮಾರ್ಗ ಎಂಬುದಾಗಿ ನಮಗೆ ತಿಳಿಯಪಡಿಸಿದರೂ ಕೂಡ ನಾವು ಕೇಡಿನ ಮಾರ್ಗಗಳನ್ನು ಆರಿಸಿಕೊಳ್ಳುವುದಾದರೆ, ಕೆಟ್ಟ ಮಾರ್ಗವನ್ನು ಆರಿಸಿಕೊಳ್ಳುವುದಾದರೆ ಅದು ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯವಾಗ್ತದೆ. ಆ ಮಾರ್ಗ ನಮ್ಮನ್ನು ನಾಶನದ ಕಡೆಗೆ ನಡೆಸುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಇಂದು ನಿಮ್ಮ ಕಾಲುಗಳು ಜಾರಿದ ಕಾಲುಗಳಾಗಿದೆಯಾ? ಅಥವಾ ಕೇಡು ಮಾಡಲು ತ್ವರೆ ಪಡುವ ಕಾಲುಗಳಾಗಿದೆಯಾ? ಸ್ಥಿರಪಟ್ಟು ದೇವರಲ್ಲಿ ದೃಢವಾಗಿ ನಂಬಿಕೆಯಲ್ಲಿ ನಿಂತಹ ಕಾಲುಗಳಾಗಿದೆಯೋ? ಅಥವಾ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲುವಂಥ ಪಾದಗಳಾಗಿದೆಯಾ? ನಿಮ್ಮ ಪಾದಗಳು ದೇವರ ನಾಮವನ್ನು ಸಾರುವಂತಹ ಸುಂದರವಾದ ಪಾದಗಳಾಗಿದೆಯಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ, ಕೇಡು ಮಾಡಲು ತ್ವರೆ ಪಡುವ ಕಾಲು ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದಾಗಿದೆ. ಹಾಗೆ ಅಸತ್ಯವನ್ನಾಡುವ ಸುಳ್ಳು ಸಾಕ್ಷಿ. ಸುಳ್ಳು ಸಾಕ್ಷಿ ಅಂದರೆ ದೇವರಿಗೆ ಇಷ್ಟ ಇಲ್ಲ. ಇನ್ನೊಬ್ಬರ ಮೇಲೆ ದೇವರು ನಮಗೆ ಕೊಡಲ್ಪಟ್ಟಂಥ ದಶಾಜ್ಞೆಯಲ್ಲಿ ಇದೂ ಕೂಡ ಒಂದಾಗಿದೆ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿನ ಹೇಳಬಾರ್ದು. ಅಸತ್ಯವನ್ನಾಡುವಂಥ ಸುಳ್ಳು ಸಾಕ್ಷಿಗಳು ಈ ದಿನದಲ್ಲಿ ಹೆಚ್ಚಾಗಿದೆ. ಇದರಿಂದ ಅನೇಕ ಬಡವರ ನ್ಯಾಯವನ್ನು ಅನ್ಯಾಯವಾಗಿ ಮಾಡ್ತಾ ಇದ್ದಾರೆ. ಕೋರ್ಟ್ಗಳಲ್ಲಿ ನಾವು ಹಾಗೆ ಅಧಿಕಾರಿಗಳ ಮಧ್ಯದಲ್ಲಿ ನೋಡುವುದಾದರೆ, ರಾಜಕೀಯ ಮಧ್ಯದಲ್ಲಿ ನೋಡುವುದಾದರೆ, ಪೊಲೀಸ್ ಇಲಾಖೆಗಳಲ್ಲಿ ನೋಡುವುದಾದರೆ, ಇಂದು ಈ ಅಸತ್ಯವನ್ನಾಡುವಂಥ ಸುಳ್ಳು ಸಾಕ್ಷಿಗಳೇ ಹೆಚ್ಚಾಗಿ ಹೋಗಿದೆ. ಬಡವರಿಗೆ ನ್ಯಾಯ ಕೊಡಿಸೋರಿಲ್ಲ. ಬಡವರ ನ್ಯಾಯಗಳನ್ನು ಅನ್ಯಾಯವಾಗಿ ಮಾಡಿ ಎಷ್ಟೋ ಜನರ ಕಣ್ಣೀರನ್ನು, ಎಷ್ಟೋ ಜನರಿಗೆ ವೇದನೆಯನ್ನು, ಎಷ್ಟೋ ಜನರ ಜೀವಿತವನ್ನು ನಾಶಪಡಿಸುವಂಥದ್ದಾಗಿದೆ. ಎಷ್ಟೋ ಜನರಿಗೆ ಮೋಸ ಉಂಟಾಗಿದೆ. ಎಷ್ಟೋ ಜನರು ಕಣ್ಣೀರಲ್ಲಿ ಬದುಕ್ತಾ ಇದ್ದಾರೆ. ಈ ಒಂದು ಕಾರ್ಯ, ಅಸತ್ಯವನ್ನಾಡುವ ಸುಳ್ಳು ಸಾಕ್ಷಿ. ಕೆಲವೊಮ್ಮೆ ನಾವು ಹೇಳ್ತೇವೆ, ನಾನು ಯಾರ ವಿರುದ್ಧವಾಗಿ ಹೋಗಿ ಕೋರ್ಟ್ನಲ್ಲಾಗಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಾಗಲಿ ಸುಳ್ಳು ಸಾಕ್ಷಿನ ಹೇಳಿಲ್ಲ ಎಂಬುದಾಗಿ ನೀವು ನೆನೆಸಿಕೊಳ್ಬೋದು. ಆದರೆ ನಿಮ್ಮಂತೆ ಇರುವಂಥ, ನಿಮ್ಮ ಸಭೆಯಲ್ಲಿ ಭಾಗಿಯಾಗಿರುವ ಸಹೋದರ ಸಹೋದರಿಯ ವಿರುದ್ಧವಾಗಿ ಇನ್ನೊಂದು ವಿಶ್ವಾಸಿಯ ಬಳಿಯಲ್ಲಿ ಅಥವಾ ಅನ್ಯ ಜನರ ಬಳಿಯಲ್ಲಿ ನೀವು ಅವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿದರೆ, ಅವರು ಆಗಿಲ್ಲದೆ ಇದ್ದರೂ ಕೂಡ ನೀವು ಅವರ ಬಗ್ಗೆ ಸುಳ್ಳಾದ ಸಾಕ್ಷಿಗಳನ್ನು ಹೇಳುವುದಾದರೆ ಅದು ಕೂಡ ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯವಾಗಿದೆ. ಸಹೋದರ ಸಹೋದರಿಯರೇ, ನಿಮ್ಮ ನೆರೆಯವರ ವಿಷಯದಲ್ಲಿ ಅವರು ನಿಮಗಿಷ್ಟ ಇಲ್ಲ ಅಥವಾ ನಿಮ್ಮ ವಿರುದ್ಧವಾಗಿ ಏನೋ ಕಾರ್ಯ ಮಾಡಿದ್ರು ಅಥವಾ ನಿಮಗೆ ಅವರ ಸ್ವಭಾವಗಳು, ಅವರ ಆಶೀರ್ವಾದಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಎಂಬ ಕಾರಣಕ್ಕಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಸುಳ್ಳು ಸಾಕ್ಷಿಗಳನ್ನು ಹೇಳ್ತಾರೆ. ತಮ್ಮ ನೆರೆಯವರ ವಿರುದ್ಧವಾಗಿ, ತಮ್ಮ ಕುಟುಂಬದಲ್ಲಿರುವಂಥವರ ವಿರುದ್ಧವಾಗಿ, ಹಾಗೆ ಸಭೆಯಲ್ಲಿರುವಂಥ ವಿರುದ್ಧವಾಗಿ, ಇನ್ನೂ ಎಷ್ಟೋ ಜನರು ಹೇಗಿದ್ದಾರೆ ಅಂದರೆ ಸೇವಕರ ವಿರುದ್ಧವಾಗಿಯೂ ಕೂಡ ಅಸತ್ಯವನ್ನಾಡಿ ಸುಳ್ಳು ಸಾಕ್ಷಿನ ಹೇಳುವಂಥ ವಿಶ್ವಾಸಿಗಳು ಇಂದು ಹೆಚ್ಚಾಗಿದ್ದಾರೆ.
ಯಾಕೆ? ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ವಾಕ್ಯ ಹೇಳದೇ ಇರುವಾಗ, ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡದೇ ಇರುವಾಗ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ ಸೇವಕರ ವಿರುದ್ಧವಾಗಿ ಆ ಪಾಸ್ಟರ್ ಆಗಿದ್ದಾರೆ, ಈ ಪಾಸ್ಟರ್ ಹೀಗಿದ್ದಾರೆ ಎಂಬುದಾಗಿ ಸುಳ್ಳು ಸಾಕ್ಷಿಗಳನ್ನು ಹೇಳ್ತಾರೆ. ಆದರೆ ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ಹೇಳ್ತಾ ಇರುವಂಥ ಅಸತ್ಯ ಅಥವಾ ಸುಳ್ಳು ಸಾಕ್ಷಿ ದೇವರು ಅಗೆ ಮಾಡುವಂಥದ್ದಾಗಿದೆ. ದೇವರು ಅಗೆ ಮಾಡುವಂತಹ ಕಾರ್ಯಗಳು ನಿಮ್ಮಲ್ಲಿರುವಾಗ ದೇವರ ಆಶೀರ್ವಾದವನ್ನು, ದೇವರ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಅದು ಅಡ್ಡಿಯಾಗಿರುವಂಥದ್ದಾಗಿದೆ. ಮತ್ತೆ ನಾವು ನೋಡುವುದಾದರೆ 7ನೇದಾಗಿ ಕೊನೆಯದಾಗಿ ಹೊಡ ಹುಟ್ಟಿದವರಲ್ಲಿ ಜಗಳ ಬಿತ್ತುವವನು. ಇಂದು ಎಷ್ಟೋ ಕುಟುಂಬದಲ್ಲಿ ಹೊಡ ಹುಟ್ಟಿದವರು ಅನ್ಯೋನ್ಯವಾಗಿಲ್ಲ. ಕಾರಣ ಏನಂದರೆ ಒಡ ಹುಟ್ಟಿದವರಲ್ಲಿ ಯಾವುದೇ ವಿಧವಾದ ಡಿಫ್ರೆನ್ಸ್ಗಳು ಅಂದರೆ ವ್ಯತ್ಯಾಸ ಬರೋದಿಲ್ಲ. ಯಾವಾಗ ವ್ಯತ್ಯಾಸ ಬರ್ತದೆ ಅಂದರೆ ಅವರ ಮಧ್ಯದಲ್ಲಿ ಬೀಜವನ್ನು ಅಂದರೆ ಬೇಡವಾದ ವಿಷ ಬೀಜವನ್ನು ಬಿತ್ತಿ ಅವರ ಮಧ್ಯದಲ್ಲಿ ವ್ಯತ್ಯಾಸವನ್ನು, ಡಿಫ್ರೆನ್ಸ್ ಕ್ರಿಯೇಟ್ ಮಾಡುವಂಥವರು ಇಂದು ಕುಟುಂಬದಲ್ಲಿ ಹೆಚ್ಚಾಗಿದ್ದಾರೆ. ಕೆಲವೊಮ್ಮೆ ಅದು ಸ್ತ್ರೀ ಆಗಿರ್ಬೋದು, ಕೆಲವೊಮ್ಮೆ ಅದು ಪುರುಷನೂ ಆಗಿರ್ಬೋದು. ಎಷ್ಟೋ ಐಕ್ಯದಿಂದ, ಅನ್ಯೋನ್ಯತೆಯಿಂದ, ತುಂಬ ಸಂತೋಷದಿಂದ ಇರುವಂಥ ಎಷ್ಟೋ ಒಡ ಹುಟ್ಟಿದವರಲ್ಲಿ ಇಂದು ವಾದಂತಹ ವಿಷಯಗಳನ್ನು ಹೇಳಿ, ಚಾಡಿಗಳನ್ನು ಹೇಳಿ ಅವರಿಬ್ಬರ ಮಧ್ಯೆ ಡಿಫ್ರೆನ್ಸನ್ನು ಹುಟ್ಟಿಸಿ, ಅವರಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಹುಟ್ಟಿಸಿ, ಅಂದರೆ ತಪ್ಪಾದ ತಿಳುವಳಿಕೆಯನ್ನು ಹುಟ್ಟಿಸಿ ಇಬ್ಬರನ್ನು ದೂರ ಮಾಡುವಂಥವರು, ಅವರ ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು, ಅವರ ಪ್ರೀತಿಯನ್ನು ಒಡೆಯುವಂಥವರೇ ಹೆಚ್ಚಾಗಿದ್ದಾರೆ. ನೋಡಿ, ಈ ದಿನಗಳಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿಗಳನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವರು, ಹಾಗೆ ಅವರು ಐಕ್ಯವಾಗಿದ್ದರೂ ಕೂಡ ಈಗಿನ ಕಾಲದಲ್ಲಿ ಏನಾದರೂ ಜಾಯಿಂಟ್ ಫ್ಯಾಮಿಲಿಯಾಗಿದ್ದರೆ 3ನೇ ವ್ಯಕ್ತಿ ಬಂದು ಹೇಳ್ಕೊಡ್ತಾರೆ, ನೀನು ಯಾಕೆ ಅವ್ರ ಜೊತೆ ಇದೆಯಾ, ನೀವು ಯಾಕೆ ಅವ್ರ ಜೊತೆ ಇದೆಯಾ, ನೀವು ಸಪ್ರೇಟಾಗಿ ಹೋಗಿ, ನೀವು ಸಂತೋಷವಾಗಿರಬಹುದು ಎಂಬುದಾಗಿ ಹೇಳಿಕೊಡುವವರೇ, ಅವರ ಮಧ್ಯದಲ್ಲಿ ವ್ಯತ್ಯಾಸಗಳನ್ನು ಹುಟ್ಟಿಸುವವರೇ ಜಾಸ್ತಿ ಆಗಿದ್ದಾರೆ. ಇಂಥವರು ದೇವರಿಗೆ ಇಷ್ಟವಿಲ್ಲದವರಾಗಿದ್ದಾರೆ. ಸಹೋದರರು ಒಂದಾಗಿರುವುದು ಅದು ಎಷ್ಟೋ ಒಳ್ಳೆಯದಾಗಿದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಈ 7 ಕಾರ್ಯಗಳು ದೇವರು ಅಗೆ ಮಾಡುವಂಥ ವಿಷಯಗಳಾಗಿದೆ. ಈ 7 ವಿಷಯಗಳು ಕ್ರೈಸ್ತರಾದ ನಮ್ಮಲ್ಲಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಪ್ರತಿನಿತ್ಯವೂ ಆತನೊಟ್ಟಿಗೆ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಅನ್ಯೋನ್ಯತೆಯಲ್ಲಿ ನಡೆಯುವಂಥ ನಮ್ಮಲ್ಲಿ, ಸಭೆಗೆ ಹೋಗುವಂಥ ನಮ್ಮಲ್ಲಿ, ಎಲ್ಲ ಅನ್ಯೋನ್ಯತೆ ಕೂಟದಲ್ಲಿ ಭಾಗವಹಿಸುವಂಥ ನಮ್ಮಲ್ಲಿ, ಅನ್ಯ ಭಾಷೆಯನ್ನು ಆಡುವಂಥ ನಮ್ಮಲ್ಲಿ ಈ 7 ವಿಷಯಗಳಲ್ಲಿ ಯಾವುದಾದ್ರೂ ನಮ್ಮಲ್ಲಿ ಇರುವುದಾದರೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. 7 ವಿಷಯಗಳು ದೇವರು ಹಾಗೆ ಮಾಡುವಂಥ ವಿಷಯಗಳಾಗಿದೆ. ಈ 7ರಲ್ಲಿ ಯಾವುದಾದ್ರೂ ಒಂದು ನಮ್ಮಲ್ಲಿ ಜೀವಿಸ್ತಾ ಇದ್ರೂ ಕೂಡ ನಮ್ಮನ್ನು ನಾವು ದೇವರಲ್ಲಿ ಶುದ್ಧಿಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಆ ಕಾರ್ಯಗಳನ್ನು ತ್ಯಜಿಸುವವರಾಗಬೇಕು. ಈ 7 ವಿಷಯಗಳನ್ನು ಕರ್ತನ ಸಮ್ಮುಖದಲ್ಲಿಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಯಾವುದಾದ್ರೂ ಕಾರ್ಯಗಳಿರುವುದಾದರೆ ದಯವಿಟ್ಟು ಅದನ್ನು ಸರಿಪಡಿಸಿ, ದೇವರೇ ನನ್ನನ್ನು ಶುದ್ಧಿಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಒಳ್ಳೆಯ ವಾಕ್ಯದ ಮೂಲಕ ಇಂದು ನಮ್ಮ ಸಂಗಡದಲ್ಲಿ ಮಾತನಾಡಿದ್ದೀರಾ. ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಿಡಿಯೋನ ಕೇಳುವ ಸಹೋದರ ಸಹೋದರಿ ಹೃದಯದನ್ನು ಬದಲಿಸು, ಕಾರ್ಯ ಮಾಡು, ಕೃಪೆಯಿಂದ ನಡೆಸು. ವಿಶೇಷವಾಗಿ ಯಾರೆಲ್ಲ ಜೀವಿತದಲ್ಲಿ ಕಾರ್ಯಗಳಿದೆಯೋ ಬದಲಾವಣೆ ಹೊಂದಿಕೊಂಡು ದೇವರೇ ನಿನ್ನ ನಾಮವನ್ನು ಹೆಚ್ಚಾಗಿ ದೇವರೇ ಅಪ್ಪ ಆರಾಧಿಸಲಿಕ್ಕಾಗುವಂತೆ, ಮಾನಸಾಂತರ ಹೊಂದಿಕಾಗುವಂತೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.